ಹಲೋ, ಎಲ್ಲರಿಗೂ ಅಮ್ಮ ಸಾಲಿನ್ ಒನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾ ಸುಲಭವಾಗಿ ಹಾಗೂ ಬ್ಯಾಚುಲರ್ಸ್ಗೋಸ್ಕರನೇ ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅವ್ರಿಗೆ ಸಾಂಬಾರು ಪಾಪ ಹೋಟ್ಲಲ್ಲಿ ತಿಂದು ಅದೇ ಬೇಜಾರಾಗಿರುತ್ತಲ್ವ, ಅಂಥವ್ರಿಗೆ ಇದು ಈಸಿಯಾಗಿ ಕ್ವಿಕ್ಕಾಗಿ ಹೆಲ್ದಿಯಾಗಿ ಕೂಡ ಇರುತ್ತೆ. ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನ ನಾನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ ಬೇಳೆ ಕೂಡ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ವಾಶ್ ಮಾಡಿದ ಬೇಳೆನ ನಾನು ಮಸೂರ್ ದಾಳನ್ನ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಬೇಳೆ ಕೂಡ ತೊಗೋಬೋದು, ಅದು ಚೆನ್ನಾಗಿರುತ್ತೆ. ನಾನು ಆ ಬೇಳೆ ಎಲ್ಲ ಇದರೊಳಗೆ ಹಾಕಿದ್ದೀನಿ. ಹಾಗೆ ಸೊಪ್ಪು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 3 ಟೊಮೊಟೊನ ನಾನು ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ಒಳಗೆ. ಎಲ್ಲನೂ ಒಂದರಲ್ಲೇ ಹಾಕ್ಬಿಟ್ಟು ಕೂಗಿಸ್ಬೋದು, ಚೆನ್ನಾಗಿರುತ್ತೆ. ಬೇಕಾದರೆ ಒಗ್ಗರಣೆಗೂ ಹಾಕ್ಕೊಬೋದು. ನಾನು ಎಲ್ಲನೂ ಈರುಳ್ಳಿ, ಟೊಮೊಟೊ, ಉಪ್ಪು, ಸೊಪ್ಪು, ಬೇಳೆ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲನೂ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಮುಳುಗೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಈಗ 2 ವಿಸಿಲ್ ಕೂಗ್ಸೋಕ್ಕೆ ಇಟ್ಟಿದ್ದೀನಿ. ಆ ವಿಸಿಲ್ ಕೂಗೋಷ್ಟರಲ್ಲಿ ನಾನು ಈ ಕೊಬ್ಬರಿನ ತುರಿದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಆ ಸೊಪ್ಪು ಸಾಂಬಾರಿಗೆ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ನನ್ನ ಒಂದೇ ಒಂದು ಮುದ್ದೆಗೋಸ್ಕರ ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ನಾನು ರವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮುದ್ದೆ ಮಾಡ್ತಾರೆ. ಒಂದು ಲೋಟದಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾರೆ. ನಾವು ಈ ಥರ ಮಾಡ್ತೀವಿ. 1 ಲೋಟ ನೀರಿಗೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ರವೆ ಹಾಕಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ, ನಾನೀಗ ಮುದ್ದೆನ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು, ಅದು ಹಿಟ್ಟು ಬೇಯೋವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ನೀವು ಯಾವ ಥರ ಮುದ್ದೆ ಮಾಡ್ತೀರಾ ಅಂತ ತಿಳಿಸಿ ನನಗೆ. ನೋಡಿ, ಈಗ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ನಾನೀಗ ಇದನ್ನು ಕೈ ಆಡ್ತಾ ಇದ್ದೀನಿ. ನೋಡಿ, ಈ ಥರ ಕೈ ಆಡಿಸ್ಬೇಕಾಗತ್ತೆ. ಗಂಟು ಇಲ್ಲದೆ ಇರೋ ಥರ ಈ ಥರ ತಿರುಗಿಸ್ತಾ ಇರಬೇಕು. ನೋಡಿ, ಎಷ್ಟು ನೀಟಾಗಿ ಬೆಂದಿದೆ. ಈಗ ಇದನ್ನು ನಾನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತೀನಿ. ನೋಡಿ, ಈಗ ಬೆಂದಿದೆ ಅದು. ನೋಡಿ, ಪಾತ್ರೆಗೆ ಅದು ಅಂಟ್ಕೋಬಾರ್ದು, ಆವಾಗ ಮುದ್ದೆ ಆಗಿದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ನೀರು ಹಾಕಿ ಪ್ಲೇಟಲ್ಲಿ ನೀರು ಸವಸ್ಕೊಂಡು ಮಾಡ್ಬೋದು. ನಾನು ನನ್ನ ಮಗುಗೋಸ್ಕರ ಮಾಡ್ತಾಯಿದ್ದೆ, ಹಾಗಾಗಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಕೈಗೆ ಅಂಟೋದಿಲ್ಲ, ನೀರು ಹಾಕಿ ಅಥವಾ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗಿತ್ತು ಮುದ್ದೆ. ಈಸಿಯಾಗಿ ಮಾಡ್ಕೊಬೋದು, ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ಮುದ್ದೆನೂ ಆಗೋಯ್ತು. ಈ ಕಡೆ ಕುಕ್ಕರ್ ಕೂಡ ಕೂಗಿದೆ 2 ವಿಸಿಲು. ಅದು ಹೇಗಾಗಿದೆ ಅಂತ ನೋಡೋಣ. ಮುದ್ದೆ ಕೂಡ ಆಗೋಗಿದೆ. ನೋಡಿ, ಈಗ ಮುದ್ದೆನ ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತೀನಿ. ನೋಡಿ, ಇವಾಗ ಕುಕ್ಕರ್ನ ಓಪನ್ ಮಾಡಿ ನೋಡೋಣ. 2 ವಿಸಿಲ್ ಕೂಗಿಸಿದ್ದೀನಿ ನಾನು. ಸೊಪ್ಪು, ಟೊಮೊಟೊ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೇ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕೂಗಿಸ್ಬೇಕಾದ್ರೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಇಲ್ಲದೇ ಇದ್ದರೆ ಈ ಥರ ಖಾರದ ಪುಡಿ ಹಾಕಿ ಕೂಡ ಮಾಡ್ಕೊಬೋದು. ಆವಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಚೆನ್ನಾಗಿ ಮಸ್ತಿದ್ದೀನಿ. ಅದನ್ನು ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ತುಂಬ ಈಸಿಯಾಗಿ ಆಗೋಗುತ್ತೆ. ಮತ್ತು ಅಡುಗೆ ಬರದೇ ಇಲ್ಲದೆ ಇರೋರು ಕೂಡ ಇದನ್ನು ಮಾಡ್ಕೊಬೋದು. ಈಸಿಯಾಗೂ ಆಗೋಗುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಇವಾಗ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೋಬೋದು ನೀವು. ನಾನೇನು ಹಾಕಿಲ್ಲ, ನಾನು ಕೂಗಿಸ್ಬೇಕಾದ್ರೇ ಹಾಕಿದ್ದೆ ಅದರೊಳಗಡೆ. ನೋಡಿ, ಈಗ ನಾನು ಸಾಮಾನೆಲ್ಲ ಇದರೊಳಗಡೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇವಾಗ ನೀವು ಇದ್ರ ಮೇಲೆ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಹಾಗೆ ಕೂಡ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ. ಇವಾಗ ಈ ಸಾಂಬಾರನ್ನ ಒಂದು ಕುದಿ ಬರಲಿಕ್ಕೆ ಬಿಟ್ಕೋಬೇಕಾಗುತ್ತೆ. ಒಂದು ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಮುದ್ದೆ ಮತ್ತು ಸೊಪ್ಪು ಸಾಂಬಾರು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೋಡಿ, ಮುದ್ದೆ ಮತ್ತು ಸೊಪ್ಪು ಸಾರು ಇಟ್ಕೊಂಡು ಊಟ ಮಾಡ್ತಿದ್ದೀವಿ. ಜೊತೆಗೆ ಸ್ವಲ್ಪ ಟೊಮೊಟೊಕಾಯಿ ಚಟ್ನಿ ಮಾಡಿದ್ದೆ. ಟೊಮೊಟೊಕಾಯಿ ಚಟ್ನಿ, ಮುದ್ದೆ, ತುಪ್ಪ, ಸಾಂಬಾರು ತುಂಬಾ ರುಚಿಯಾಗಿತ್ತು. ನೀವು ಕೂಡ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.